ಕಾವ್ಯ ಪ್ಲೀಸ್ ಅಳ್ಬೇಡಿ. ತಗೋ ಊಟ ಮಾಡೋಣ. ಊಟ ನನಗೆ ಬೇರೆ ಕಡೆ ಅರೇಂಜ್ ಆಗಿದೆ, ನೀನು ಹೊರಡು. ಎಲ್ಲಿದ್ಯಾ? ನಾನಿಲ್ಲಿ ಪಾರ್ಕ್ ಹತ್ರ ಇದ್ದೀನಿ, ಬರ್ತೀಯಾ? ಕಾವ್ಯ ಇವಳು ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ? ಅವಳ ಜೊತೆಲಿ ಕೂತಿರೋನು ಅವಳ ಗಂಡ ಅಲ್ಲ. ಆಫೀಸ್ ಟೈಮಲ್ಲಿ ಆಫೀಸ್ಗೆ ಹೋಗೋದು ಬಿಟ್ಟು ಯಾರೋ ಹುಡುಗನ ಜೊತೆಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಅಂದ್ರೆ ಏನೋ ವಿಷಯ ಇದೆ. ಕಾವ್ಯ ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ ಕಾವ್ಯ, ಕಣ್ಣೋಸ್ಕೊಳ್ಳಿ, ತಗೊಳ್ಳಿ. ಪಾರ್ವತಿ ಮಗಳು ಎಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಇದನ್ನಿಟ್ಕೊಂಡು ಪಾರ್ವತಿನ ನಾನು ಅಳಿಸ್ತೀನಿ. ಸರಿ ಕಾವ್ಯ, ಮುಂದೆ ಏನ್ ಮಾಡೋದು? ಮ್ಯಾಡಿ ಫಾರಿನಿಂದ ಬಂದ ಕೂಡಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೇನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ಈ ವಿಷಯ ಮನೆಯವ್ರಿಗೆ ಗೊತ್ತಾಗದೇ ಇದ್ರೆ ಅಷ್ಟೇ ಸಾಕು. ನಾನು ಹೇಗೋ ನಿಭಾಯಿಸ್ತೀನಿ ದಿಲೀಪ್. ಆದ್ರೆ ನೀವು ಟೆನ್ಷನಲ್ಲಿ ಏನಾದ್ರೂ ಮಾಡಕ್ ಹೋಗ್ಬೇಡಿ, ಆಮೇಲೆ ನನಗೆ ತೊಂದರೆ ಆಗುತ್ತೆ. ಇಲ್ಲ ಕಾವ್ಯ, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ. ಆದ್ರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಮ್ಯಾಡಿ ಒಂದಾಗಿ ಬಾಳೋದಾದ್ರೆ ನಾನು ಯಾವ ಸಮಯದಲ್ಲಿ ಏನು ಹೆಲ್ಪ್ ಮಾಡೋದಕ್ಕೆ ಬೇಕಾದರೂ ರೆಡಿ ಇರ್ತೀನಿ. ಸರಿ ಕಾವ್ಯ, ಬಂದು ತುಂಬ ಹೊತ್ತಾಯ್ತು. ನೀವೆಲ್ಲಿ ಇಳಿತೀನಿ ಅಂತ ಹೇಳಿ, ಅಲ್ಲಿಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇನ್ನು ಎಲ್ಲಿ ಇಳಿತೀನಿ ಅಂತ ಹೇಳಿದಿಲ್ಲ.